ಸೊ ಇವಾಗ ಫೈನಲಿ ಚೌಟ್ರಿಗೆ ತಲುಪಿದ್ದೀವಿ. ಇದು ನೈಟದು ವೀಡಿಯೋ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮದುವೆ ಮನೆಗೆ ಬಂದ್ವಲ್ಲ, ಬಸ್ಸಲ್ಲೆಲ್ಲ ಸ್ಯಾರಿ ಉಟ್ಕೊಂಬರೋಕ್ಕಾಗಲ್ಲ, ಹಾಗಾಗಿ ಸ್ಯಾರಿ ಎತ್ಕೊಂಡು ಹೋಗಿದ್ದೆ. ಅಲ್ಲೇ ಉಟ್ಕೊಂಡಿದ್ದೆ ನಾನು. ಅಲ್ಲಿ ಉಟ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ಫಸ್ಟು ಊಟ ಮುಗಿಸ್ಕೊಂಡು ಆಮೇಲೆ ಒಳಗೋಗೋಣ ಅಂತ ಹೋಗ್ತಾ ಇದ್ದೀವಿ. ನೈಟ್ ಏನು ಫಂಕ್ಷನ್ ಇರಲಿಲ್ಲ, ಅಂದರೆ ಬರೀ ಡ್ಯಾನ್ಸ್ ಇತ್ತು. ಅವರ ಮ್ಯೂಸಿಕ್ ಎಲ್ಲ ತರಿಸಿದ್ರಲ್ಲ, ಸೊ ಹಾಗಾಗಿ ಸ್ಪೀಕರೆಲ್ಲ ಜೋರಾಗಿ ಹಾಕ್ಬಿಟ್ಟಿದ್ರು. ಸ್ವಲ್ಪನೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು. ನನ್ನ ಮಗ ಅಂತೂ ಬಿಡೋದೇ ಇಲ್ಲ, ಸೌಂಡ್ಗೆ ಹೆದ್ರುಕೊಂಡು ನಡಿ ಈಚೆ ಹೋಗೋಣ ಅಂತಿದ್ದ. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ. ಇದೆಲ್ಲ ಹುಡುಗಿ ಕಡೆಯವ್ರು ಡ್ಯಾನ್ಸ್ ಮಾಡ್ತಾ ಇರೋದು. ನಾವು ಮಾಡಿರೋ ಡ್ಯಾನ್ಸ್ ಎಲ್ಲ ಯಾರು ವೀಡಿಯೋ ಮಾಡಿದ್ದಾರೆ ನಿಜ ಗೊತ್ತಿಲ್ಲ. ನನಗೆ ವೀಡಿಯೋ ಸಿಗಲಿಲ್ಲ, ಹಾಗಾಗಿ ನಿಮ್ಗೆ ಹಾಕೋಕ್ಕಾಗಲಿಲ್ಲ. ಸಿಕ್ಕಿರೋ ಅಷ್ಟು ವೀಡಿಯೋ, ಮಾಡಿರೋ ಅಷ್ಟು ವೀಡಿಯೋನ ಹಾಕಿದ್ದೀನಿ ಅಷ್ಟೇ. ನಾನು ಹಿಂದೆಗಡೆ ಬಳೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ, ಸೊ ಅಲ್ಲೋಗಿ ಬಳೆ ಹಾಕಿಸ್ಕೋಬೇಕು. ಮತ್ತು ಇನ್ನೇನಿಲ್ಲ, ಬರೀ ಡ್ಯಾನ್ಸ್ ಮಾಡ್ತಾರೆ, ವೀಡಿಯೋ ಶಾಸ್ತ್ರ ಒಂದು ಮಾಡ್ತಾರೆ. ಸೊ ನನಗೆ ಅದೆಲ್ಲ ಕ್ಯಾಪ್ಚರ್ ಮಾಡೋ ಅಷ್ಟು ನನ್ನ ಮಗ ನನಗೆ ಫ್ರೀ ಕೊಟ್ಟಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನು ಕವರ್ ಮಾಡಿದ್ದೀನಿ. ಸೊ ಊಟ ಮಾಡೋದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇದು ಬಂದು ಮಾರ್ನಿಂಗ್ ವೀಡಿಯೋ. ಮಾರ್ನಿಂಗ್ ಮುಹೂರ್ತಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ದೀವಿ ರೂಮಲ್ಲಿ. ಅಲ್ಲೇ 2 ರೂಮ್ ಇತ್ತು, ಬೆಡ್ಡು ಇತ್ತು. ಸೊ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಬಿಟ್ವಿ, ನಮ್ಮ ಅತ್ತೆ ನಾವು ಎಲ್ಲ. ಇನ್ನು ಉಳಿದವರೆಲ್ಲರೂ ಬೇರೆ ರೂಮ್ ಕೊಟ್ಟಿದ್ರು, ಅಲ್ಲಿಗೆ ಹೋಗಿದ್ರು. ಮತ್ತು ನಾವು ಮಕ್ಳನ್ನ ಕರ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲಿ ಬಂದು ನಮ್ಮ ಯಜಮಾನ್ರವ್ರ ಅಕ್ಕ ಮತ್ತು ಚಿಕ್ಕಮ್ಮ ಮತ್ತು ಅಕ್ಕನ ಮಗಳು ಎಲ್ಲರೂ ಇದ್ದಾರೆ. ಈ ಫ್ರಾಕ್ ಹಾಕ್ಕೊಂಡಿರೋರು ಅಕ್ಕನ ಮಗಳು, ಈ ಕಡೆ ಸೀರೆ ಹುಟ್ಟಿರೋರಿಬ್ಬರು ಚಿಕ್ಕಮ್ಮದಿರು. ಸೊ ಕ್ಲೀನಾಗಿ ಐಡೆಂಟಿಫೈ ಮಾಡಿ ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ಇವಾಗ ಬಂದು ರೆಡಿ ಆಗಿದ್ವಲ್ಲ, ಬಂದ್ವಿ. ಇಲ್ಲಿ ಮುಹೂರ್ತದ ಹಾಲ್ಗೆ ಕಂಕಣ ಕಟ್ತಾಯಿದ್ರು. ಹುಡುಗನ ಸೋದರ ಮಾವ ಸೋದರತ್ತೆ ಕುಂಡ್ರಿಸ್ಕೊಂಡು ಮಾಡ್ತಾಯಿದ್ದಾರೆ ಶಾಸ್ತ್ರಗಳನ್ನ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ವಿಡಿಯೋ ಮಾಡ್ಬೋದಾಗಿತ್ತು, ಬಟ್ ಹೇಳಿದ್ನಲ್ಲ ನನ್ನ ಮಗ ಬಿಡಲ್ಲ, ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಾಗ ಎಡಿಟ್ ಮಾಡಾಕ್ತಾಯಿದ್ದೀನಿ. ಎಷ್ಟೋ 2 ದಿವಸ ಆಯಿತು ನಮ್ಮ ಮದುವೆ ಮುಗಿಸ್ಕೊಬಂದು ನಾನು. ಸೊ ಇವಾಗ ಟಿಫನ್ಗೆ ಹೋಗಿದ್ದೆ. ಟಿಫನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಬಂದ್ಬಿಟ್ಟು ಹಾಲಲ್ಲಿ ಕೂತಿದ್ದೀವಿ. ಇಲ್ಲೂ ಕೂಡ ಕೂರಕ್ಕೆ ಬಿಡ್ತಾಯಿಲ್ಲ ಅವನು. ಇದನ್ನು ವೀಡಿಯೋ ಮಾಡೋದಕ್ಕೂ ಅಲ್ಲಿ ಮಂಗಳವಾದ್ಯ ಮೊಳಗ್ತಾ ಇರುತ್ತಲ್ಲ, ಸೌಂಡ್ ಆಗುತ್ತೆ, ನಡಿ ಹೋಗೋಣ ಅಂತ ಹಠ ಮಾಡ್ತಾನೆ ಇರ್ತಾನೆ. ಸೊ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಹುಡುಗಿ ಇನ್ನೂ ಬಂದಿಲ್ಲ. ಹುಡುಗಿ ರೆಡಿ ಆಗ್ತಾಯಿದ್ದಾರೆ. ಸೊ ಎಲ್ಲ ರೆಡಿ ಆಗ್ತಾ ಇದ್ದಂಗೆ ನೆಕ್ಸ್ಟು ಹುಡುಗಿ ಕಂಕಣ ಕಟ್ಬಿಟ್ಟು ಆಮೇಲೆ ಕಾಶಿ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಯಾವುದು ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ. ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಸೊ ಇವಾಗ ನಮ್ಮ ಔಟ್ಫಿಟ್ ಇಷ್ಟೇ. ನನ್ನ ಮಗನ ಮಾಮೂಲಿ ಟಿ ಶರ್ಟ್, ಚಡ್ಡಿ, ನಂದೊಂದು ಸ್ಯಾರಿ. ನನ್ನ ಮಗಳಿಗೆ ಡ್ರೆಸ್ಸು ಮಾಮೂಲಿ ಪೀಚ್ ಕಲರ್ ತಂದಿದ್ದೆ. ನನ್ನ ಮಗ ಈ ಥರ ಗ್ರ್ಯಾಂಡಾಗಿರೋ ಡ್ರೆಸ್ ವೇರ್ ಮಾಡಲ್ಲ, ಅವನು ಸಿಕ್ಕಾಬಟ್ಟೆ ಅಳುತ್ತಾನೆ. ಹಾಗಾಗಿ ಅವ್ನಿಗೆ ಯಾವುದೋ ಗ್ರ್ಯಾಂಡ್ ಡ್ರೆಸ್ ತೊಗೊಂಡೋಗಿರಲಿಲ್ಲ. ನನ್ನ ಮಗಳಿಗೆ ಮಾತ್ರ ಈ ಡ್ರೆಸ್ ತೊಗೊಂಡಿದ್ದೆ. ಸೊ ಅವಳು ಇವಾಗ ಯಾರೂ ಇಲ್ಲ, ನಂಗೆ ಬೋರ್ ಆಗ್ತಾಯಿದೆ ಅಂತ ಇದ್ದಾಳೆ. ಎಲ್ಲ ಡ್ರೆಸ್ಸಪ್ ಆಗೋಕ್ಕೆ ರೂಮ್ಗಳು ಕೊಟ್ಟೋಗಿದ್ದಾರೆ. ಹಾಗಾಗಿ ಇವಾಗ ಮದುವೆ ಹುಡುಗಿ ಬಂದಿದ್ದಾಳೆ. ಇವಾಗ ಹುಡುಗಿಗೆ ಮಾಡ್ತಾರೆ ಶಾಸ್ತ್ರನ, ಆಮೇಲೆ ಮುಹೂರ್ತಕ್ಕೆ ನಿಲ್ಲಿಸೋದಷ್ಟೇ ಡೈರೆಕ್ಟಾಗೆ. ಸೊ ಏನೇನೋ ಶಾಸ್ತ್ರ ಒಂದೊಂದು ಥರ ಇರುತ್ತೆ. ಏನು ಶಾಸ್ತ್ರ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ, ಹಾಗಾಗಿ ವಿಡಿಯೋದಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ಇವಾಗ ತಾಲಿ ಕಟ್ಟೋಕ್ಕೆ ನಿಲ್ಲಿಸಿದ್ದಾರೆ ಪರ್ದೆ ಹಿಡ್ಕೊಂಡು. ನೋಡಿ, ನನ್ನ ಮಗ ಒಳಗೆ ಕೂರಕ್ಕೆ ಬಿಟ್ಟಿಲ್ಲ, ಈಚೆ ನಿಂತ್ಕೊಂಡು ಅವ್ನು ಆಡಿಸ್ಕೊಂಡು ಬಾಗ್ಲ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಹಾಸನದಲ್ಲಿ ಸ್ವಲ್ಪ ಮಳೆ ಬರ್ತಾನೇ ಇದೆ. ಈಚೆ ಕಡೆ ಜೋರಾಗಿ ಬರುತ್ತೆ ನಿಲ್ಲುತ್ತೆ ಆ ಥರ ಇದೆ ಕ್ಲೈಮೇಟು, ವೆದರ್ ಎಲ್ಲ. ಸೊ ಒಂದು ಸೈಡ್ ನಿಂತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾಯಿದ್ದೀನಿ. ತಾಲಿ ಕಟ್ತಾ ಇದ್ದಾರೆ. ಇವಾಗ ಏನಿದ್ರು ಅಕ್ಷತೆನ ಹಾಕ್ತಾ ಇರೋದಷ್ಟೇ. ಅಕ್ಷತೆ ಹಾಕ್ಬಿಟ್ಟು ನನ್ನ ಮಗನ ಈಚೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ತಲೆ ತಿಂತಾನೆ ಅವನು, ಕೂರಕ್ಕೂ ಬಿಡೋಲ್ಲ. ಸೊ ಧಾರೆ ಮುಹೂರ್ತ ಆದಮೇಲೆ, ಧಾರೆ ಎಲ್ಲ ಉಯ್ದಾದ್ಮೇಲೆ ಮತ್ತೆ ರಿಸೆಪ್ಷನ್ ಇದೆ. ಒಂದೇ ದಿವಸದಲ್ಲಿ ಧಾರೆ ಮತ್ತು ರಿಸೆಪ್ಷನ್ 2 ಇದೆ. ಅವಾಗೆಲ್ಲ ಹಳೆ ಕಾಲದಲ್ಲಿ ಇದೇ ಥರ ಮಾಡ್ತಾಯಿದ್ರು. ತಾಲಿ ಕಟ್ಟಾದ್ಮೇಲೆ ರಿಸೆಪ್ಷನ್ ನಿಲ್ಲಿಸ್ತಾ ಇರೋದು. ಇವಾಗೆಲ್ಲ ಫಸ್ಟ್ ರಿಸೆಪ್ಷನ್ ಮಾಡಿಬಿಟ್ಟು ಆಮೇಲೆ ಧಾರೆ ಇಟ್ಕೊಳ್ತಾರೆ, ನೈಟ್ ರಿಸೆಪ್ಷನ್ ಮಾಡಿಕೊಂಡು. ಸೊ ನಾವು ನೈಟ್ ಬರೋಕ್ಕಾಗಲ್ವಲ್ಲ, ನಾವು ಬರೋದೇ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನೈಟ್ ರಿಸೆಪ್ಷನ್ ಇಟ್ಕೊಂಡಿರಲಿಲ್ಲ, ಬೆಳಗ್ಗೆಗೆ ಇಟ್ಕೊಂಡಿದ್ದಾರೆ. ನೋಡಿ, ಅವನು ಅಕ್ಷತೆ ಹಾಕ್ತೀನಿ ಅಂತ ಹೆಂಗೆ ಆಗ್ತಾಯಿದ್ದಾನೆ. ಎಷ್ಟು ಗಲಾಟೆ ಸುಬ್ಬ ಅಂದರೆ ಸಾಕಾಗೋಗುತ್ತೆ. ಸೊ ಇವಾಗ ಮಾಂಗಲ್ಯಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ಅಲ್ಲಿ ಎಲ್ಲ ಜನ ತುಂಬ್ಕೊಂಬಿಟ್ಟಿರ್ತಾರಲ್ವ, ವಿಡಿಯೋಗ್ರಾಫರ್, ಫೋಟೋಗ್ರಾಫರ್, ಅದ್ರ ಜೊತೆ ನಮ್ಮ ಫ್ಯಾಮಿಲಿಯವರೆಲ್ಲ. ಹಾಗಾಗಿ ಕ್ಲೀನಾಗಿ ಕಾಣಿಸಲ್ಲ, ಹಾಗಾಗಿ ಇಲ್ಲೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಬ್ಬೊಬ್ಬರೇ ಹೋಗಿ ದಾರೆ ಒಯ್ದ್ಬಿಟ್ಟು ಬರಬೇಕು. ಸೊ ಮಾಡೋ ಅಷ್ಟು ಜನ ಮಾಡ್ತಾ ಇರಲಿ, ಅಲ್ಲಿವರೆಗೂ ನನ್ನ ಮಗನ ಸುಧಾರಿಸೋಣ ಅಂತ ಮತ್ತು ನಾನು ಈಚೆಗೆ ಹೋಗಿ ನಿಂತ್ಕೊಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಈ ಮಕ್ಳನ್ನ ಕರ್ಕೊಂಡೋಗಿ. ನಮ್ಮ ಯಜಮಾನ್ರು ಬಂದಿದ್ರೆ ಅಷ್ಟೊಂದು ರಿಸ್ಕ್ ಆಗ್ತಾ ಇರಲಿಲ್ಲ.
ಸೊ ನಾನೇ ಆಗಿರೋದ್ರಿಂದ ಎಲ್ಲನೂ ಮೇಂಟೈನ್ ಮಾಡಲೇಬೇಕು. ಇವಾಗ ಒಬ್ಬೊಬ್ಬರೇ ಹೋಗಿ ದಾರೆ ಒಯ್ಯಕ್ಕೆ ಆಲ್ರೆಡಿ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡು ಕವರ್ ಆಗಿಬಿಟ್ಟಿದ್ದಾರೆ ಅಷ್ಟು ಜನ. ಸೊ ಇವಾಗ ಕೂತ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ವೀಡಿಯೋನ ನೋಡ್ತಾ ಇದ್ದೀವಿ ಅಷ್ಟೇ ನಾವು, ಇನ್ನೇನು ಮಾಡೋದಲ್ವಾ, ಬೇರೆ ಆಪ್ಷನ್ನೇ ಇಲ್ಲ. ಸೊ ಇವರೆಲ್ಲ ಬಂದು ನಮ್ಮ ರಿಲೇಷನ್ಸು ಗಂಡ ಹೆಂಡ್ತಿ ನೋಡಿ ಹೆಂಗೆ ಕೂತ್ಬಿಟ್ಟವ್ರು ಜೋಡಿಯಾಗಿ ಪಕ್ಕ. ಸೊ ಇವಾಗ ಅವ್ರ ಅತ್ತೆ ಬರ್ತಾರೆ, ಇವ್ರ ಅತ್ತೆ ಇಲ್ಲಿ ಕೂತಿದ್ದಾರಲ್ಲ, ಅವ್ರ ಹೆಸರು ಅಶ್ವಿನಿ ಅಂತ, ಅವ್ರ ಹೆಸರು ಸುಂದರ ಅಂತ. ಸೊ ಇವಾಗ ಇವ್ರ ಅತ್ತೆ ಬರ್ತಾರೆ, ಪಕ್ಕದಲ್ಲಿ ಹಂಗೆ ಕೂತ್ಕೊಳ್ತಾರೆ. ಅವ್ರನ್ನೂ ವಿಡಿಯೋ ಮಾಡಿದ್ದೀನಿ ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸೇನೆ. ಅಲ್ಲಂತೂ ಆಲ್ಮೋಸ್ಟ್ ನನ್ನ ಮಗಳನ್ನ ಬಂದವರೆಲ್ಲ ಇಷ್ಟೊಂದು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅನ್ನೋರೇ ಜಾಸ್ತಿ. ಯಾಕಂದರೆ ಸ್ವಲ್ಪ ಹೈಟ್ ಜಾಸ್ತಿ ಅಲ್ವ ಇವಳು, ಹಾಗಾಗಿ ತುಂಬಾ ಉದ್ದ ಕಾಣ್ತಾಳೆ. ಅದಕ್ಕೆ ಅವಾಗ ನೋಡಿದಾಗ ತುಂಬ ನನ್ನ ಮಗನಂಗಿದ್ಲು, ಇವಾಗ ಇಷ್ಟು ಉದ್ದ ಆಗ್ಬಿಟ್ಟಿದ್ದಾಳ ಅಂತ ಹೇಳ್ತಾಯಿದ್ರು ಎಲ್ಲರೂ. ಹೌದು, ಸಿಕ್ಕಾಬಿಟ್ಟೆ ಬಿಟ್ಟಿದ್ದಾಳೆ ಅವಳು ಅಂತ ಹೇಳ್ತಾಯಿದ್ದೆ ನಾನು. ಸೊ ಹಾಗೆ ಮಾತಾಡ್ಕೊಂಡು ಅದು ಇದು ಹರಟೆ ಹೊಡ್ಕೊಂಡು ಕೂತಿದ್ದೀವಿ. ಇನ್ನೂ ಊಟಕ್ಕೆ ಹೋಗಿಲ್ಲ ನಾವು, ಇನ್ನೂ ಟೈಮ್ ಇತ್ತು. ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿದ್ವಲ್ಲ, ಅದೇ ಇನ್ನೂ ಡೈಜೆಷನ್ ಆಗಿರಲಿಲ್ಲ. ಹಾಗಾಗಿ ನೋಡಿ, ಆ ಕಡೆ ಈ ಕಡೆ ನಿಂತಿರೋರು ಅತ್ತೆ ಸೊಸೆ. ಸೊ ಆ ಪಿಂಕ್ ಸ್ಯಾರಿ ಪಕ್ಕದಲ್ಲಿ ನಿಂತಿರೋರೆ ಹುಡುಗನವ್ರ ಅಮ್ಮ. ಸೊ ಫೋಟೋ ತಗೊಂಡೆ ಅಷ್ಟೇ, ವೀಡಿಯೋ ಮಾಡ್ಕೊಳ್ಳೋಷ್ಟೇ ಎಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಫೋಟೋಸ್ನೇ ಹಾಕ್ತಾಯಿದ್ದೀನಿ. ಕೆಲವೊಂದೆಲ್ಲ ಫೋಟೋಸೇ ಅಪ್ಲೋಡ್ ಮಾಡಿಬಿಡ್ತೀನಿ, ವೀಡಿಯೋ ಮಾಡೋಕ್ಕೆ ಆಗೋಲ್ಲ, ಮರ್ತುಬಿಟ್ಟಿರ್ತೀನಿ ಆ ಟೈಮಲ್ಲಿ. ಹಾಗಾಗಿ ನೋಡಿ, ನಮ್ಮತ್ತೆ ಬ್ಲೂ ಕಲರ್ ಸ್ಯಾರಿ ಹಾಕವ್ರೆ. ನನ್ನನ್ನು ಬಿಟ್ಬಿಟ್ಟು ಓಡೋಗ್ಬಿಟ್ಟು ಅವರೇ ದಾರೆ ಒಯ್ತವ್ರೆ ಅವ್ರ ತಂಗಿ ಪಕ್ಕದಲ್ಲಿ ನಿಂತ್ಕೊಂಡು. ನಾನು ಎಲ್ಲೋದ್ರು ಅಂತ ಹುಡುಕ್ತಾಯಿದ್ರೆ ದಾರೆ ಒಯ್ಯೋಕೆ ಕೊಟ್ಟೋಗಿದ್ದಾರೆ. ನಮ್ಮ ಯಜಮಾನ್ರು ಬಂದಿರಲಿಲ್ವಲ್ಲ, ಅವ್ರ ಜೊತೆ ಹೋಗಿ ಹಾಕೋಣ ಅಂದರೆ ಅಷ್ಟು ಬೇಗ ಅಂತ ಹೊಟ್ಟೋಗ್ಬಿಟ್ಟವ್ರೆ, ಗೊತ್ತೇ ಆಗಿಲ್ಲ. ಅದಕ್ಕೆ ವೀಡಿಯೋದಲ್ಲಿ ಹಿಡ್ದಾಕಿದ್ದೀನಿ ಅವ್ರನ್ನ. ನೋಡಿ, ನಾನು ಬಿಟ್ಬಿಟ್ಟು ಹೆಂಗೆ ಹೋಗೋರೆ ಅಂತ ಕೂತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ ಎಲ್ಲರೂ. ಅದಷ್ಟು ಬೇಗ ಹೊಟ್ಟೋಗ್ಬಿಡ್ತಾವೆ, ಗೊತ್ತೇ ಆಗೋಲ್ಲ. ಆಮೇಲೆ ನಾನು ಸುಂದರ ಅವ್ರ ಅಮ್ಮನ ಜೊತೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಂದೆ, ಇನ್ನೇನು ಮಾಡಲಿ ಅಂದ್ಬಿಟ್ಟು. ಸೊ ನೋಡಲೇ ಇಲ್ಲ ನಾನು ಅವ್ರನ್ನ ಯಾವ ಕಡೆ ಹೋದ್ರು ಅಂತ. ಅಷ್ಟು ಬೇಗ ಓಡೋಗ್ಬಿಟ್ಟವ್ರು, ಅರ್ಜೆಂಟ್ ಅವ್ರಿಗೆ. ಇವ್ರು ಬಂದು ನಮ್ಮ ಅತ್ತೆಯವರ ತಂಗಿ, ಕೊನೆ ತಂಗಿ. ಸ್ವಲ್ಪ ನಮ್ಮ ಅತ್ತೆಗೆ ಅಕ್ಕ ತಂಗಿಯರು ಅಣ್ಣ ತಮ್ಮದಿರಂದ್ರೆ ಲವ್ ಜಾಸ್ತಿನೇ. ಹಾಗಾಗಿ ಇವ್ರನ್ನೆಲ್ಲ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ಇವಾಗ ಕೂತ್ಕೊಂಡು ಹರಟೆ ಹೊಡಿತಿದ್ರಲ್ಲ, ಹಾಗಾಗಿ ಸಿಕ್ಕಿದ್ರು. ನೋಡಿ, ದಾರೆ ಉದ್ಬಿಟ್ಟು ಹೆಂಗೆ ಬರ್ತಾವ್ರೆ ನಾನು ಬಿಟ್ಬಿಟ್ಟು. ಇವರು ಓಡೋಗ್ಬಿಟ್ಟವ್ರೆ ಅಕ್ಕ ತಂಗಿರು. ಇವಾಗ ನಾನು ಹೋಗಿ ಲಾಸ್ಟಲ್ಲಿ ದಾರೆ ಹೋಯ್ತಾ ಇದ್ದೀನಿ. ಪುರೋಹಿತ ಬೇರೆ ಅರ್ಜೆಂಟು ಸಾಕು ನಡೀರಿ ಬೇರೆ ಶಾಸ್ತ್ರ ಇದೆ ಅಂತ ಇದ್ದಾರೆ. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಬೇಗ ಮುಗಿಸಿ ಬಂದ್ವಿ. ಅಲ್ಲಿ ಅಕ್ಷತೆನೂ ಇಕ್ಕಿರಲಿಲ್ಲ. ಇವಾಗ ಸಪ್ತಪದಿ ಮಾಡ್ತಾಯಿದ್ದಾರೆ. ಸೊ ಕಾಲು ಯಾವ ಶೇಪ್ ಇದೆ ಅದೇ ಶೇಪಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಈಗ ಸಪ್ತಪದಿ ತುಳಿಸ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಈ ಥರ ಸಪ್ತಪದಿ ಎಲ್ಲ ತುಳಿಸ್ತಾ ಇರಲಿಲ್ಲ. ಇವಾಗೇನೋ ಟ್ರೆಂಡು ಸ್ಟೈಲು ಅಂತ ಇವಾಗ ಇದೆಲ್ಲ ಮಾಡ್ತಾ ಇರೋದು. ಇದೆಲ್ಲ ಆ್ಯಕ್ಚುಲಿ ಬ್ರಾಹ್ಮಿಣ್ಸ್ ಮಾಡೋವಂಥ ಶಾಸ್ತ್ರಗಳು. ನಮ್ಮ ಕಡೆ ಎಲ್ಲ ಏನು ಮಾಡಲ್ಲ ಇದೆಲ್ಲ ಇವಾಗ ಬಂದಿರೋ ಟ್ರೆಂಡ್ಗಳಷ್ಟೇ. ಸೊ ಹಾಗಾಗಿ ಈ ಥರ ಡಿಸೈನ್ ಮಾಡ್ತಾಯಿದ್ದಾರೆ ಡೆಕೋರೇಷನಲ್ಲಿ. ಸೊ ಅದನ್ನು ನೋಡೋಕ್ಕೆ ಒಂದಷ್ಟು ಜನ ತುಂಬ್ಕೊಂಡವ್ರೆ. ನನ್ನ ಮಗ ಅದನ್ನು ನೋಡೋಕ್ಕೆ ಬಿಡ್ತಾಯಿಲ್ಲ, ಗಲಾಟೆ ಮಾಡಿ ಮಡಗ್ತಾ ಇದ್ದಾನೆ. ಸೊ ಫೈನಲಿ ಇವಾಗ ರಿಸೆಪ್ಷನ್ಗೆ ರೆಡಿ ಆಗಿದ್ದಾರೆ ನೋಡಿ. ನಾನು ಇದನ್ನು ಅಷ್ಟೇ ಎಂಟ್ರಿ ಮಾಡುವಾಗೆಲ್ಲ ಫಾಗ್ ಎಂಟ್ರಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಫಾಗ್ ಎಂಟ್ರಿ ಕೊಟ್ಟಿದ್ರು ಅದನ್ನು ವೀಡಿಯೋ ಮಾಡೋದಕ್ಕೂ ಆಗಲ್ಲ, ಯಾಕಂದರೆ ಎಲ್ಲ ತುಂಬ ರಶ್ಶು ಕ್ರೌಡು. ಅದು ನೋಡೋಕ್ಕೆ ತುಂಬ್ಕೊಂಬಿಟ್ಟಿದ್ದಾರೆ. ಇವಳು ನೋಡಿ, ನಮ್ಮ ನಾದಿನಿ ಮಗಳು ಮೇಕಪ್ ಮಾಡ್ಕೊಬಂದ್ಬಿಟ್ಟು ನನ್ನ ಹತ್ರ ಹಪ್ಪಳ ತಿಂತೀನಿ ಕೊಡು ಅಂದ್ಬಿಟ್ಟು ತಿಂತಾಳೆ. ಲಿಫ್ಟಿಗೆಲ್ಲ ಒಂಟೆ ಹೋಯ್ತು ಪಾಪ ಅವಳದು. ಇವಾಗ ರಿಸೆಪ್ಷನ್ ನಿಲ್ಸಿದ್ದಾರೆ. ಬನ್ನಿ ಇವಾಗ ರಿಸೆಪ್ಷನ್ಗೆ ಹೋಗೋಣ, ಎಲ್ಲ ಒಂದು ಫೋಟೋ ಹೊಡ್ಸ್ಕೊಳ್ಳೋಣ. ಫಸ್ಟು ನಾನು ಸ್ಯಾರಿ ಚೇಂಜ್ ಮಾಡಬೇಕು, ಅಷ್ಟು ಗಲಾಟೆ ಮಾಡ್ತಾಯಿದ್ದಾನೆ ನನ್ನ ಮಗ. ಒಂದು ಗಿಫ್ಟ್ ಕೊಟ್ಬಿಟ್ಟು ಆಮೇಲೆ ಸ್ಯಾರಿ ಚೇಂಜ್ ಮಾಡೋಣ ಅಂತ. ಸೊ ನಾನೇನು ಗಿಫ್ಟ್ ಕೊಡೋಕ್ಕೆ ತೊಗೊಂಡು ಹೋಗಿರಲಿಲ್ಲ, ಯಾಕಂದ್ರೆ ನಮ್ಮ ಅತ್ತೆ ಬಂದಿದ್ರಲ್ಲ, ಅವ್ರು ಇರುವಾಗ ಅವರೇ ಕೊಟ್ಕೊಳ್ತಾರೆ. ಸೊ ನಾವು ಬೇರೆ ಅವ್ರು ಬೇರೆ ಏನು ಕೊಡೋದು ಅಂದ್ಬಿಟ್ಟು ನಾವೇನೋ ಗಿಫ್ಟ್ ತೊಗೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆ ಎಲ್ಲೋದ್ರು ಅಂತ ಹುಡುಕ್ತಾ ಇದ್ದೀನಿ. ಫಸ್ಟು ಹೋಗ್ಬಿಟ್ಟು ಕೊಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಬೇಕು ನಾನು. ಮತ್ತು ಸ್ಯಾರಿ ಹಾಕ್ಕೊಳಕ್ಕಾಗಲ್ಲ, ಫೋಟೋ ತೆಗೆಸ್ಕೊಂಡಿಲ್ಲ ಇನ್ನೂ ಅಂದ್ಬಿಟ್ಟು ಅವ್ರನ್ನ ಸರ್ಚಿಂಗ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಅವ್ರು ಆ ಕಡೆ ಈ ಕಡೆ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ತಾ ಇರ್ತಾರಲ್ವ, ಹುಡುಕ್ಬೇಕು. ಸೊ ಫೈನಲಿ ಇವಾಗ ಫೋಟೋಗೆ ಬಂದ್ವಿ. ನಮ್ಮತ್ತೆ ಉಂಗುರ ತೊಗೊಬಂದಿದ್ರು, ಹಾಗಾಗಿ ಅವ್ರು ಬೆರಳಗಾಗುತ್ತೆ ಇಲ್ವೋ ಮದುವೆ ಹುಡ್ಗಂಗೆ ಅಂತ ತೋರಿಸ್ತಾ ಇದ್ದೀನಿ. ಅವ್ರು ಹಾಕ್ಕೋತೀನಿ ಬಿಡಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಹಾಕ್ಕೊಳ್ಳಪ್ಪ ಅಂದ್ಬಿಟ್ಟು ನಮ್ಮ ನಾದಿನಿ ಮತ್ತು ಹುಡುಗನ ತಂಗಿ ಈ ಕಡೆ ನಿಂತಿದ್ದಾರೆ. ಬ್ಲೂ ಸ್ಯಾರಿ ಇರೋದು ನಮ್ಮ ನಾದಿನಿ, ಬ್ಲೂ ಸ್ಯಾರಿ ಪಕ್ಕ ಇರೋದು ಹುಡುಗನ ತಂಗಿ, ಮತ್ತು ಈ ಕಡೆ ಲಾಸ್ಟಲ್ಲಿ ಬ್ಲೂ ಸ್ಯಾರಿ ಹುಟ್ಟಿರೋದು ಹುಡುಗನಮ್ಮ. ಸೊ ಎಲ್ಲರೂ ಬನ್ನಿ ಒಂದು ಫೋಟೋ ತೆಗೆಸ್ಕೊಬಿಡೋಣ ಗ್ರೂಪಲ್ಲಿ ಅಂದ್ಬಿಟ್ಟು ಎಲ್ಲರೂ ಒಂದು ಫೋಟೋನ ತೆಗೆಸ್ಕೊಂಡು ಮುಯಿ ಮಾಡಿಬಿಟ್ಟು ಇವಾಗ ಹೋಗಿ ಫಸ್ಟು ನಾನು ಡ್ರೆಸ್ ಚೇಂಜ್ ಮಾಡಬೇಕು. ಊಟ ಮಾಡ್ಕೊಂಡು ಬಂದು ಕೂತಿದ್ವಿ ನಾವು, ದಾರೆ ಆಗ್ತಾ ಇದ್ದಂಗೆ ಊಟ ಎಲ್ಲ ಕೊಡ್ತಾಯಿದ್ರಲ್ಲ, ಹಾಗಾಗಿ
ನಾನು ಆಲ್ಮೋಸ್ಟ್ ಎಲ್ಲನೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಮ್ಯೂಸಿಕ್ ಹಾಕಿರ್ತಾರೆ. ಮತ್ತು ಮ್ಯೂಸಿಕ್ ಎಲ್ಲ ನಾನು ನಿಮ್ಗೆ ಅದ್ರ ಜೊತೆಯಲ್ಲೇ ಹಾಕಿದ್ರೆ ಕಾಪಿರೈಟ್ಸ್ ಕ್ಲೈಮ್ ಆಗುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇವಾಗ ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಬಂದು ಸೇರ್ಕೊಂಡು ಕಲ್ತಿದ್ರು. ನಾನು ಅಶ್ವಿನಿ ಮಾತ್ರ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಾವಿಬ್ಬರು ಹಂಗೆ ಜಾಯಿನ್ ಆಗಿ ಅವ್ರು ಹೆಂಗೆ ಮಾಡ್ತಾರೆ ಹಾಗಂಗೆ ನೋಡ್ಕೊಂಡು ಮಾಡಿದ್ದು. ಬಟ್ ಇದೆಲ್ಲ ವೀಡಿಯೋಸು ಕ್ಲೀನಾಗಿ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕ್ಲೀನಾಗಿ ಸಿಕ್ಕಿಲ್ಲ ನನಗೆ, ಹಾಗಾಗಿ ಹಾಕಿಲ್ಲ. ಎಷ್ಟು ಸಿಕ್ಕಿದೆ ಅಷ್ಟು ಹಾಕಿದ್ದೀನಿ. ಸೊ ನಾನು ಅಲ್ಲಲ್ಲೇ ನೋಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಇದು ನೈಟೇ ಮಾಡಬೇಕಾಗಿತ್ತು, ಇವಾಗ ಬೆಳಿಗ್ಗೆ ಮಾಡಿದ್ದು. ಸೊ ಅದರಲ್ಲೂ ಏರೋಪ್ಲೇನ್ ಮೋಡ್ಗೆ ಹಾಕಿರಲಿಲ್ಲ, ಫೋನ್ ಬೇರೆ ಮಧ್ಯದಲ್ಲಿ ಫೋನ್ ಬರ್ತಾಯಿತ್ತು, ಮ್ಯೂಸಿಕ್ ಆ ಕಡೆ ಈ ಕಡೆ ಹೊರಟೋಗ್ತಾಯಿತ್ತು. ಸೊ ಹೆಂಗೋ ಒಂದು ಕುಣಿದು ಕುಪ್ಪಳಿಸಿ ಅಲ್ಲೂ ಬಂದ್ವಿ. ಮತ್ತು ಇದರಲ್ಲೂ ಲಾಸ್ಟಲ್ಲಿ ಗ್ರೂಪ್ ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ನನ್ನ ಮಗ ಅಳ್ತಾ ಇದ್ದ, ಹಾಗಾಗಿ ನಾನು ಬಂದುಬಿಟ್ಟೆ ಈ ಕಡೆಗೆ, ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಹಾಗೆ ಯಾರ್ಯಾರು ಕಳಿಸಿದ್ರು ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ನಾನು. ಸೊ ಫ್ರೆಂಡ್ಸ್, ಫೈನಲಿ ಮದುವೆ ಮುಗೀತು. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಟಿದ್ದೀವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಹಾಯ್ ಮಾಡಿ ಅಶ್ವಿನಿ. ಸೊ ಎಲ್ಲರೂ ಕುಣಿದಿದ್ದಾಯ್ತು. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವೋ ಗೊತ್ತಿಲ್ಲ, ನೋಡ್ಬೇಕು. ಹೌದಮ್ಮ, ವೆರಿ ಗುಡ್. ಮತ್ತು ಇವೆಲ್ಲ ಅಲ್ಲೇ ಧಾರೆ ಆದಮೇಲೆ, ಅದು ಧಾರೆ ರಿಸೆಪ್ಷನ್ ಆದಮೇಲೆ ಫೋಟೋಗಳನ್ನ ಅಲ್ಲೇ ಕ್ಲಿಕ್ ಮಾಡ್ಕೊಂಡಿರೋವಂಥದ್ದು ಹಾಗೆ ಹಾಕಿದ್ದೀನಿ. ಸೊ ಇವರೆಲ್ಲ ಬಂದುಬಿಟ್ಟು ನಮ್ಮ ಅತ್ತೆಯವರ ಅಕ್ಕ ತಂಗಿದ್ದೀರಿ ಅನಿಸುತ್ತೆ. ಆಮೇಲೆ ಅಕ್ಕನ ಮಗಳು ಮತ್ತು ಅಕ್ಕನ ಮೊಮ್ಮಗಳು ಫ್ರಾಕ್ ಹಾಕ್ಕೊಂಡಿದ್ದಾಳಲ್ಲ ಗೌನು, ಅವಳು. ಇವಾಗ ನೋಡಿ ನಮ್ಮ ಅತ್ತೆಯವ್ರ ತಂಗಿ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್ ಬರುವಾಗ ಮತ್ತೆ ಎದಳಿಸ್ಬಿಟ್ರು ಎಲ್ಲರೂ. ಲಾಸ್ಟ್ ಫೈನಲಿ ಎಲ್ಲ ಡ್ಯಾನ್ಸ್ ಮಾಡಿಬಿಡಿ, ಮತ್ತೆ ಇನ್ನು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಮತ್ತೆ ಸೇರ್ಕೊಂಡಿದ್ದೀವಿ ಗ್ಯಾಂಗು, ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅಯ್ಯೋ ನಾನಂತೂ ಬಸ್ ಬ್ರೇಕ್ ಹೊಡೆದು ಹಿಂದೆ ಮುಂದೆ ಎಲ್ಲ ಬಿದ್ದು ಬಂದಿದ್ದೀನಿ ಚೆನ್ನಾಗಿ. ಸೊ ಈಗ ಆಡ್ತಾ ಇರ್ತೀವಲ್ಲ ಗೊತ್ತಾಗಲ್ಲ. ಇಲ್ಲಿ ನೋಡಿ ಹೆಂಗೆ ಆಡ್ತಾಯಿದ್ದೀವಿ, ಎಲ್ಲರೂ ನಾಗಿಣಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ಪ್ರತಿಯೊಬ್ಬರು ಚೆನ್ನಾಗಿ ಕುಣಿದು ಕುಪ್ಪಳಿಸಿ ಸುಸ್ತಾಗಿ ಬಂದುಬಿಟ್ಟಿದ್ದೀವಿ. ಅಷ್ಟು ಹೋಗ್ತಾನೂ ಡ್ಯಾನ್ಸ್ ಮಾಡಿದ್ವಿ, ಬರ್ತಾನೂ ಡ್ಯಾನ್ಸ್ ಮಾಡಿದ್ದೀವಿ. ನಿಜ ಸಖತ್ ಎಂಜಾಯ್ ಮಾಡಿದ್ದೀವಿ ಮಾತ್ರ ಎಲ್ಲರೂ. ಯಾರ್ಯಾರಿಗೆ ಡ್ಯಾನ್ಸ್ ಬರೋಲ್ಲ ಎಲ್ಲರನ್ನೂ ಎಳ್ಕೊಂಡು ಡ್ಯಾನ್ಸ್ ಮಾಡಾಕ್ಬಿಟ್ಟಿದ್ದೀವಿ. ಸೊ ಅವರು ಅದೇ ಥರ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಯಾರೂ ನಾಚ್ಕೊಳ್ಳೋದು ಅಂಥದ್ದೆಲ್ಲ ಏನೂ ಮಾಡಲಿಲ್ಲ. ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಪಾಪ ಅವ್ರ ಕೈಲಿ ಎಷ್ಟಾಗುತ್ತೆ, ಅವ್ರಿಗೆ ಏನೇನು ಬರೋದು ಅಷ್ಟು. ಲೈಟಿಂಗ್ಸಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಕಲರ್ ಲೈಟ್ ಹಾಕಿದ್ದಾರಲ್ಲ, ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ನು. ಹಾಗಾಗಿ ಮತ್ತೆ ನೈಟೂ ಒಂದಷ್ಟು ವೀಡಿಯೋ ಮಾಡ್ಕೊಂಡ್ವಿ. ಪಾಪ ಸುಂದರ ಅವರೇ ಸಿಕ್ಕಾಬಿಟ್ಟೆ ವೀಡಿಯೋ ಮಾಡಿಕೊಟ್ಟಿರೋದು. ಪ್ರತಿಯೊಂದು ವೀಡಿಯೋನೂ ಅವರೇ ಮಾಡಿರೋದು, ಬಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ದೆಲ್ಲ. ಯಾಕಂದರೆ ನಾವು ಮಕ್ಕಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಆಗ ಅವ್ರ ಮಕ್ಕಳನ್ನ ಇಟ್ಕೊಂಡು ಕೂತಿದ್ರಲ್ಲ, ಹಾಗಾಗಿ ಅವ್ರು ವೀಡಿಯೋ ಮಾಡಿಕೊಟ್ರು. ಆ ಕಡೆಯಿಂದ ಬರ್ತಾ ಹುಡುಗನವ್ರ ಅಮ್ಮ ನಮ್ಮ ಜೊತೆಲೇ ಬಸ್ಸಲ್ಲಿ ಬಂದರು. ಸೊ ನೋಡಿ ಇವರೇ ಹುಡುಗನವ್ರಮ್ಮ. ಇವಾಗ ನೋಡಿ ಅವರು ನಾನು ಇಬ್ಬರು ಡ್ಯಾನ್ಸ್ ಮಾಡ್ತೀವಿ. ಸೊ ಲಾಸ್ಟ್ ಅಲ್ವಾ, ಎಂಡಿಂಗ್ ಮೂಮೆಂಟು ಮಾಡಿಬಿಟ್ರೆ ಒಂಥರ ಮೆಮೊರಿ ಇರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹುಡುಗನಮ್ಮ ನಾನು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಇವ್ರು ಬಂದು ನಮ್ಮ ಯಜಮಾನ್ರಿಗೆ ಸೋದರತ್ತೆ ಆಗಬೇಕು, ಅಂದರೆ ಅವರ ಸೋದರ ಮಾವನ ಹೆಂಡ್ತಿ. ಸೊ ಹಾಗಾಗಿ ಲಾಸ್ಟಲ್ಲೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನಾನು ಹೇಳೋದಲ್ಲ ಫಸ್ಟೇ, ಆ ಥರ ಯಾರಿಗೂ ಏಜ್ ಲಿಮಿಟು ಇವ್ರು ಮಾಡಬಾರ್ದು ಅವ್ರು ಮಾಡಬಾರ್ದು ಅನ್ನೋದು ಏನಿಲ್ಲ. ಎಲ್ಲ ಸೇರ್ಕೊಂಡು ಸಾಕಾಗಿ ಕುಣಿದಾಕಿದ್ದೀವಿ. ಅಶ್ವಿನಿ ನಾನು ಅಂತೂ ಕುಣಿದಿದ್ದೀವಿ ನಾನ್ ಸ್ಟಾಪಾಗಿ ಕುಣಿದಾಕ್ಬಿಟ್ಟಿದ್ದೀವಿ ಬರೋವರೆಗೂ. ಅಷ್ಟು ಕುಣಿದು ಮಡಗಿದ್ದೀವಿ. ಆ ಮಕ್ಕಳನ್ನ ಇಟ್ಕೊಂಡು ನಾವು ಅಷ್ಟು ಕುಣಿದಿದ್ದೀವಿ, ಅದೇ ಭಾರಿ ಗ್ರೇಟು ಬಿಡಿ. ಇದು ನೋಡಿ ಲುಂಗಿ ಡ್ಯಾನ್ಸ್ ಹೆಂಗೆ ಮಾಡ್ತಾಳೆ ನೋಡಿ. ನಮ್ಮ ಹುಡುಗಿ ಒಬ್ಳು ಇದ್ದಾಳೆ, ಹೆಂಗೆ ಮಾಡ್ತಾಳೆ ಅಂತ ಎಲ್ಲರೂ ಕೋಣದ ಕುಪ್ಪಿಸಿದ್ದೀವಿ. ಸಖತ್ತಾಗಿ ಮಾಡ್ತಾಳೆ ಅವಳು. ವೀಡಿಯೋನ ನೋಡೇ ಇಲ್ಲ, ಇಲ್ಲಿ ಮನೆಗೆ ಬಂದು ಎಡಿಟ್ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ. ನೋಡಿ ಇವಾಗ ನಮ್ಮ ಹುಡುಗಿ ಹೆಂಗೆ ಎದ್ಬಿಡ್ತಾಳಲ್ಲ ನೋಡಿ, ಎಷ್ಟು ಇದ್ರ ಮೇಲೆ ಸೀಟ್ ಮೇಲೆ ಹತ್ಬಿಟ್ಟಾಳತ್ತಗೆ ಲುಂಗಿ ಡ್ಯಾನ್ಸ್ ಅಂತ. ನಿಜ ಮ್ಯೂಸಿಕ್ ಜೊತೆ ಹಾಕಿ ಸಖತ್ ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು ನಿಮಗೆ. ಬಟ್ ಮ್ಯೂಸಿಕ್ ಹಾಕೋಂಗಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಸೊ ನೋಡಿದ್ರಲ್ಲ ಹೆಂಗೆ ಕುಣಿದು ಕುಪ್ಪಳಿಸಿದ್ದೀವಿ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಪಸಂದ ಕ್ಯಾಂಡಿ ಸಾಂಗ್ ಆಡ್ತಾಯಿದ್ದೆ, ಚಂದನ್ ಶೆಟ್ಟಿದು ಸಾಂಗ್ ಡ್ಯಾನ್ಸು ಸಾಕಾಗಿತ್ತು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕುಣೀರಿ ಅಂತ ಚೆನ್ನಾಗಿ ಕುಣಿದು ಮಡಗಿದ್ದೀವಿ ನೋಡಿ, ಎಷ್ಟು ಸುಸ್ತಾಗೋವರೆಗೂ. ಅಶ್ವಿನಿ ನಾನು ಅಂತೂ ನಾನ್ ಸ್ಟಾಪಾಗಿ ಕುಣಿದಾಕಿದ್ದೀವಿ, ನಿಲ್ಲಿಸೇ ಇಲ್ಲ ಕೊನೆವರೆಗೂ. ನೋಡಿ ಹೆಂಗೆ ಕುಣಿದಿದ್ದೀವಿ ಅಂತ.